ಮೈಸೂರಿನ ಅರಮನೆ ಆವರಣದಿಂದ ಆಯುಧ ಪೂಜೆಯ ಸಂಭ್ರಮದ ದೃಶ್ಯಗಳನ್ನು ಗಮನಿಸ್ತಾ ಇದ್ದೀರಿ. ಈ ಆಯುಧ ಪೂಜೆಗೇನೆ ವಿಶಿಷ್ಟವಾದ ಹಿನ್ನೆಲೆ, ಒಂದು ರೀತಿಯಲ್ಲಿ ಪೌರಾಣಿಕ ಜೊತೆಗೆ ಐತಿಹಾಸ ಎರಡೂ ಆಯಾಮದ ಹಿನ್ನೆಲೆ ಕೂಡ ಇದೆ. ಇದರ ಮತ್ತಷ್ಟು ವಿವರಣೆಯನ್ನ ನೀಡಲಿಕ್ಕೆ ನಮ್ಮ ಜೊತೆಯಲ್ಲಿ ಸ್ಟುಡಿಯೋದಲ್ಲಿದ್ದಾರೆ ಡಾಕ್ಟರ್ ತಲಕಾಡು ಚಿಕ್ಕರಂಗೇಗೌಡರು, ಇತಿಹಾಸಕಾರರು. ನಮಸ್ಕಾರ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಹಬ್ಬದ ಶುಭಾಶಯ ತಮಗೆ ಮೊದಲನೇದಾಗಿ. ತಮಗೂ ಅಷ್ಟೇ ಶುಭಾಶಯ, ನಾಡಿನ ಜನತೆಗೂ ಹಬ್ಬದ ಶುಭಾಶಯಗಳು. ಸರ್, ಆಯುಧ ಪೂಜೆಯ ದೃಶ್ಯಗಳನ್ನ ನೇರ ಪ್ರಸಾರದಲ್ಲಿ ನಮ್ಮ ವೀಕ್ಷಕರು ಗಮನಿಸ್ತಾ ಇದ್ದಾರೆ. ಅದರಲ್ಲೂ ನೀವು ಬರ್ಲಿಕ್ಕೆ ಮುಂಚೆ ಹೇಳ್ತಿದ್ದೆ, ನನಗೆ ಇತಿಹಾಸದ ಬಗ್ಗೆ ಹೆಚ್ಚಿಗೆ ಮಾಹಿತಿ ಇಲ್ಲ, ಹೋಮ್ವರ್ಕ್ ಮಾಡಿದ ಆಧಾರದ ಮೇಲೆ ಈ ಕುದುರೆಗಳ ಆಯ್ಕೆಗೂ ಅದರದೇ ಆದ ಮಾನದಂಡಗಳಿರುತ್ತೆ ಅಂತ ಹೇಳಿ. ಅಂದ್ರೆ ಯಾವುದೋ ಒಂದು ಕುದುರೆ ತಂದ್ವಿ, ಪೂಜೆ ಮಾಡಿದ್ವಿ, ಹಾಗಾಗೋದಿಲ್ಲ. ಪಟ್ಟದ ಆನೆ, ಕುದುರೆ, ಹೀಗೆ ಪ್ರತಿಯೊಂದು ವಿಚಾರದಲ್ಲೂ ಕೂಡ ರಾಜರ ಕಾಲದಿಂದ ಅದರದೇ ಆದ ಒಂದು ಮಾನದಂಡ ಇರ್ತಿತ್ತು ಅಂತೇಳಿ, ಅದನ್ನು ವಿವರಿಸಬಹುದಾ? ಖಂಡಿತ. ಈಗ ಇದು ಬರೀ ಕುದುರೆಗಷ್ಟೇ ಅಪ್ಲೈ ಆಗೋದಿಲ್ಲ, ಎಲ್ಲ ಪ್ರಾಣಿಗಳಿಗೂ ಕೆಲವು ಮಾನದಂಡಗಳಿರ್ತವೆ. ಉದಾಹರಣೆಗೆ ನಮ್ಮ ರೈತರು ಹೊಲ ಉಳಬೇಕಾದ್ರೆ ಎತ್ತುಗಳನ್ನು ಬಳಸ್ಕೊಳ್ತೀವಿ. ಅದರಲ್ಲಿ ಎಡ ಮತ್ತು ಬಲ ಅಂತ ಇದೆ. ಎತ್ತಿನ ಗಾಡಿಗೆ ಕಟ್ಟಬೇಕಾದ್ರೆ ಎಡ ಮತ್ತು ಬಲ ಅಂತ ಇದೆ. ಜೋಡಿಯನ್ನು ಹುಡುಕ್ಬೇಕಾದ್ರೆ ಅಕಸ್ಮಾತ್ ಈಗ ಎರಡು ಎತ್ತುಗಳಲ್ಲಿ ಬಲಗಡೆದೋ ಅಥವಾ ಎಡಗಡೆದೋ ಏನಾದರೂ ನಿಧನವಂತು ಅಥವಾ ಕಾಲೇನೋ ಹೆಚ್ಚು ಕಮ್ಮಿ ಆಯಿತು ಅಂದರೆ ಇನ್ನೊಂದು ಜೋಡಿ ಹುಡುಕ್ಬೇಕಾದ್ರೆ ಅದರ ವಯಸ್ಸಿಂದು ಮತ್ತು ಅದರ ಹಲ್ಲು ಇಷ್ಟು ಅಂತ ಇರುತ್ತೆ. ಸೊ ಅದನ್ನೇ ಹುಡ್ಕೊಂಡು ಹೋಗ್ತಾರೆ. ಹೀಗಾಗಿ ಪ್ರತಿಯೊಂದು ಆಯ್ಕೆ ಅನ್ನೋದಿದೆ. ಆಮೇಲೆ ಉಳೋದಕ್ಕೆ ಒಂದು ಎತ್ತುಗಳನ್ನ ಬಳಸ್ತೀವಿ, ಎತ್ತಿನ ಗಾಡಿ ಓಡಿಸೋದಕ್ಕೆ ಒಂದು ಎತ್ತುಗಳನ್ನ ಬಳಸ್ತೀವಿ, ಮತ್ತು ಸಂತಾನಾಭಿವೃದ್ಧಿಗೆ ಹೋರಿಗಳನ್ನು ಬಳಸ್ತೀವಿ. ಅದೇ ಮಾನದಂಡಗಳು ಪಟ್ಟದ ಕುದುರೆ, ಪಟ್ಟದ ಆನೆ ಅಥವಾ ಯುದ್ಧಕ್ಕೆ ಬೇಕಾದಂಥ ಆನೆ, ಹೀಗೆ ಪ್ರಾಣಿಗಳಿಗೂ ಅನ್ವಯ ಆಗುತ್ತೆ. ಹೀಗಾಗಿ ಅದರಲ್ಲೂ ವಿಶೇಷವಾಗಿ ನಮ್ಮ ಮೈಸೂರಿನ ವಿಶೇಷತೆ ಏನಂದರೆ, ಪಟ್ಟದ ಕುದುರೆ ಅಂತ ಹೇಳಿದ್ರೆ ಅದರದೇ ಆದಂಥ ಒಂದು ಘನತೆ ಇರುತ್ತೆ, ಅದರದೇ ಆದಂಥ ಒಂದು ತಳಿಯನ್ನು ಕಾಪಾಡ್ಕೊಂಡ್ಬಂದಿರ್ತಾರೆ. ಆಮೇಲೆ ಗಾಬರಿಗೆ ಒಳಗಾಗಬಾರ್ದು. ಈಗ ಯುದ್ಧದಲ್ಲಿ ಭಾಗವಹಿಸುವಂಥ ಇದು ಕುದುರೆಗಳಿಗೆ ಬೇರೆ ರೀತಿಯ ತರಬೇತಿ ಕೊಟ್ಟಿರ್ತಾರೆ, ಆದರೆ ಇಲ್ಲಿ ಇನ್ನೊಂದು ರೀತಿಯ ತರಬೇತಿಯನ್ನು ಕೊಡ್ತಾರೆ. ಇಲ್ಲಿ ಯಾವಾಗಲೂ ಅಷ್ಟೇ ಭಾಳ ಸಾಫ್ಟಾಗಿರಬೇಕು, ಕಾಮಾಗಿರಬೇಕು, ಮತ್ತು ಪೂಜಾ ಕೈಂಕರ್ಯಗಳಿಗೆ ಹೊಂದ್ಕೊಂಡಿರಬೇಕು. ಕೆಲವು ಗುಣಲಕ್ಷಣಗಳನ್ನು ಫಿಕ್ಸ್ ಮಾಡಿರ್ತಾರೆ. ಸೊ ಅದರ ಅನ್ವಯದಂತೆ ಅದನ್ನು ಆ ಕುದುರೆನ ಆರಿಸಿ ಪಟ್ಟದ ಕುದುರೆ ಅಂತೇಳಿ ಕರೀತಾರೆ. ಸಾಮಾನ್ಯವಾಗಿ ರಾಜರ ಕಾಲದಲ್ಲಿ ಆನೆಗಳು, ಕುದುರೆಗಳು ಯುದ್ಧಕ್ಕೆ ಬಳಕೆ ಆಗ್ತಿತ್ತು ಅಥವಾ ಅವರ ಸಂಚಾರಕ್ಕೆ ಬಳಕೆ ಆಗ್ತಾ ಇತ್ತು. ಹೀಗಾಗಿ ಅದಕ್ಕೆ ದೈವಿ ಸ್ವರೂಪವನ್ನ ಕೊಟ್ಟು ಪೂಜೆ ಪುನಸ್ಕಾರ ಮಾಡ್ತಿದ್ರು. ಬಟ್ ಈ ದಿನಕ್ಕೂ ಕೂಡ ಇದನ್ನ ಪ್ರಸ್ತುತವಾಗಿ ಉಳಿಸ್ಕೊಂಡು ಬರ್ತಾ ಇರೋದೇ ವಿಶೇಷ. ಹಾಗೆ ನೋಡಿದ್ರೆ ಅದನ್ನ ಹೆಚ್ಚಾಗಿ ಬಳಕೆ ಮಾಡೋದಿಲ್ಲ. ಈಗಿನ ರಾಜರು ಕೂಡ ವಾಹನಗಳಲ್ಲಿ ಓಡಾಡ್ತಾರೆ, ಸಂಚಾರಕ್ಕಾಗ್ಲಿ ಅಥವಾ ಯುದ್ಧಕ್ಕಾಗ್ಲಿ ಅದರ ಬಳಕೆ ಕಡಿಮೆ. ಬಟ್ ಸ್ಟಿಲ್ ಮೈಸೂರಿನ ಘನತೆ ಏನು ಅಂದ್ರೆ ಅಲ್ಲಿನ ರಾಜವಂಶಸ್ಥರದು ಆ ಪದ್ಧತಿಯನ್ನ ಬಿಟ್ಟಿಲ್ಲ ಅಂತ ಹೇಳಿ. ಇಲ್ಲ, ಕೆಲವು ಸಂಪ್ರದಾಯಗಳನ್ನು ನಾವು ಬಿಡಕ್ಕೂ ಆಗಲ್ಲ. ಯಾಕೆಂದ್ರೆ ನಮ್ಮ ದೇಹದಲ್ಲೇ ಅದು DNA ಸೇರ್ಬಿಟ್ಟಿರುತ್ತೆ. ಕೆಲವು ಸಂಪ್ರದಾಯಗಳನ್ನು ನಾವು ಯಾವುದೇ ಕಾರಣಕ್ಕೂ ಬಿಡ್ಲೂಬಾರ್ದು. ಮತ್ತೆ ಅದನ್ನು ಹಾಗೆ ಮುಂದುವರ್ಸ್ಕೊಂಡು ಹೋದ್ರೆ ಹಿಂದೆ ಹೇಗೆ ಬದುಕಿದ್ರು ನಮ್ಮ ಜನ ಅನ್ನೋದು ಒಂದು ಗೊತ್ತಾಗುತ್ತೆ. ಆಮೇಲೆ ಇತಿಹಾಸದಿಂದ ನಾವು ಪಾಠವನ್ನು ಕಲಿಬೋದು. ಸೊ ಹೀಗಾಗಿ ಹಿಂದೆ ಹೇಗಿತ್ತು, ಏನು ಮಾಡ್ತಿದ್ರು, ಯಾವ ಪ್ರಾಣಿಗಳು ಹೇಗೆ, ಇವತ್ತಿಗೂ ನೋಡಿ ನಾವು ಹೇಳ್ತೀವಿ, ಈ ದಕ್ಷಿಣ ಭಾರತದ ಅಥವಾ ಬಹುತೇಕ ಈ ವಲಯದಲ್ಲಿ ನಾವು ಕುದುರೆಗಳನ್ನ ಉಪಯೋಗಿಸ್ತಾ ಇರ್ಬೋದು. ಆದರೆ ಉತ್ತರ ಭಾರತದಲ್ಲಿ ಇವತ್ತಿಗೂ ಹೆಸರುಗತ್ತೆ, ಕತ್ತೆಗಳು, ಕುದುರೆ ಇವೆಲ್ಲವನ್ನು ಉಪಯೋಗಿಸ್ತಾರೆ. ಬಹಳ ಮುಖ್ಯವಾಗಿ ನಮ್ಮ ದೇಶದ ಸೈನ್ಯದಲ್ಲಿ ಒಂಟೆಗಳ ಪಾತ್ರ ಅಪಾರವಾಗಿದೆ. ನಮ್ಮ ದೇಶದ ಸೈನ್ಯದಲ್ಲಿ ಕುದುರೆಗಳ ಪಾತ್ರ ಅಪಾರವಾಗಿದೆ. ಕೆಲವು ಬಾರ್ಡರ್ಗಳಲ್ಲಿ ಆ ಪ್ರಾಣಿಗಳು ಅಲ್ಲೇ ಇರಬೇಕು. ಈಗ ಮರಳುಗಾಡಿನಲ್ಲಿ ನೀವು ಬೇರೆ ಯಾವ ಪ್ರಾಣಿ ತೊಗೊಂಡೋದ್ರೂ ಅಲ್ಲಿ ಇದು ಮಾಡೋಕ್ಕಾಗಲ್ಲ. ಆದರೆ ಶತ್ರುಗಳು ಅಟ್ಯಾಕ್ ಮಾಡ್ತಾರೆ ಅಂದಾಗ ನಾವು ಒಂಟೆ ಮೇಲೆ ಕೂತ್ಕೊಂಡೇ ರಕ್ಷಣೆಯನ್ನು ಪಡ್ಕೋಬೇಕು, ಅಥವಾ ಒಂಟೆ ಮೇಲೆ ಕೂತ್ಕೊಂಡೇ ಯುದ್ಧವನ್ನು ಮಾಡಬೇಕಾಗುತ್ತೆ. ಸೊ ಹೀಗಾಗಿ ದೇಶದ ಸೇವೆಯಲ್ಲಿ ಪ್ರಾಣಿಗಳ ಪಾತ್ರ ವಿಶೇಷವಾಗಿದೆ. ನೀವು ಹೇಳ್ದಾಗೆ ಸಾರಿಗೆ ಇದರಲ್ಲಿ ಪ್ರಾಣಿಗಳ ಪಾತ್ರ ವಿಶೇಷವಾಗಿದೆ. ಹಾಗೆಯೇ ಆಹಾರವನ್ನು ಒದಗಿಸೋದ್ರಲ್ಲಿ ಪ್ರಾಣಿಗಳ ಪಾತ್ರ ವಿಶೇಷವಾಗಿದೆ. ಮತ್ತು ನಾವು ತೊಡುವಂಥ ಬಟ್ಟೆಗಳು, ಉಣ್ಣೆ ಇರ್ಬೋದು, ಮತ್ತೊಂದು ಇರ್ಬೋದು, ಅದರಲ್ಲಿ ಪ್ರಾಣಿಗಳ ಪಾತ್ರ ವಿಶೇಷವಾಗಿದೆ. ಹೀಗೆ ನಾನಾ ರೀತಿಯಲ್ಲಿ ಪ್ರಾಣಿಗಳು ನಮಗೆ ಉಪಯೋಗಕ್ಕೆ ಬರ್ತಾ ಇದ್ದಾವೆ. ಆ ಎಲ್ಲ ಪರಂಪರೆಗಳನ್ನು ತಿಳ್ಕೊಳ್ಳುವಂಥ ಒಂದು ದೃಷ್ಟಿಯಲ್ಲಿ ನಮ್ಮ ಮೈಸೂರು ದಸರಾದಲ್ಲಿ ಇವೆಲ್ಲವನ್ನು ನಾವು ಸಾಂಕೇತಿಕವಾಗಿ ಅನುಸರಿಸ್ಕೊಂಡು ಬರ್ತಾ ಇದ್ದೀವಿ. ಈ ದೃಶ್ಯದಲ್ಲಿ ನಾವು ಗಮನಿಸ್ತಾ ಇದ್ವಿ, ಕೆಲವೇ ಕ್ಷಣಗಳ ಹಿಂದೆ ಪಟ್ಟದ ಆನೆ ಬಂತು, ಕುದುರೆ ಪೂಜೆ ಆಯಿತು, ಇದೀಗ ಪಟ್ಟದ ಆನೆ ಬಂದಿರೋದು. ಹಾಗೆ ಪ್ರತಿ ಬಾರಿಯಂತೆ ಈ ಬಾರಿ ಕೂಡ ರಾಜಮಾತೆ ಪ್ರಮೋದಾದೇವಿ ಒಡೆಯರ್ ಅವರು, ತ್ರಿಷಿಕಾ ಅವರು, ಹಾಗೆ ಆದ್ಯವೀರ್ ಈ ಆಯುಧ ಪೂಜೆಯನ್ನು ದೂರದಿಂದ ನಿಂತು ನೋಡ್ತಿದ್ದಾರೆ. ಇದ್ರ ಬಗ್ಗೆ ಕೆಲವರು ಆಕ್ಷೇಪ, ಪ್ರತಿ ಬಾರಿ ನಾವು ಚರ್ಚೆ ಮಾಡ್ತೀವಿ, ಹೆಣ್ಮಕ್ಳನ್ನ ದೂರ ಇಡ್ತಿದ್ರು ಅರಸರು ಅನ್ನೋ ಥರದಲ್ಲಿ ಏನೋ ಒಂದು ಬಂದ್ಬಿಡುತ್ತೆ. ಬಟ್ ಅದಕ್ಕೂ ಕೂಡ ಅದರದ್ದೇ ಆದ ಕಾರಣಗಳಿರುತ್ತೆ ಅಂತ. ಖಂಡಿತವಾಗಿ ಈಗ ಕೆಲವೊಂದು ತೀರಾ ವೈಯಕ್ತಿಕವಾದಂಥ ವಿಚಾರಗಳನ್ನು ನಾವು ಸಾರ್ವಜನಿಕವಾಗಿ ಚರ್ಚೆ ಮಾಡೋದೇ ತಪ್ಪು. ಹೆಣ್ಣು ಮಕ್ಕಳನ್ನ ದೂರ ಇಟ್ಟರು ಅನ್ನೋದಲ್ಲ, ಅದರ ಹಿನ್ನೆಲೆ ತಿಳ್ಕೊಬೇಕಾಗುತ್ತೆ, ಏನಕ್ಕೋಸ್ಕರ ಇಟ್ಟರು ಅಂತ. ಮತ್ತು ಹೆಣ್ಣು ಮಕ್ಕಳು ಯಾವ್ಯಾವುದ್ರಲ್ಲಿ ಭಾಗವಹಿಸ್ಬೋದು, ಯಾವ್ಯಾವುದರಲ್ಲಿ ಭಾಗವಹಿಸಬಾರ್ದು, ಅದರ ಬಗ್ಗೆ ಇನ್ನೊಂದು ರೀತಿಯ ಚರ್ಚೆಗಳು ನಡೆಯುತ್ತೆ. ಆದರೆ ಇಲ್ಲೇನಾಗಿದೆ, ಪಾರಂಪರಿಕವಾಗಿ ಏನನ್ನ ಹಿಂದಿನ ಹಿರಿಯರು ಅನುಸರಿಸ್ಕೊಂಡ್ಬಂದಿದ್ರೋ ಅದನ್ನ ಅವ್ರು ಪಾಲಿಸ್ತಾ ಇದ್ದಾರೆ. ಹೀಗಾಗಿ ಟೀಕೆ ಮಾಡೋರು ಟೀಕೆನೂ ಮಾಡ್ತಾರೆ, ಅದನ್ನ ಅಭಿನಂದಿಸೋರು ಅಭಿನಂದಿಸ್ತಾರೆ. ಈಗ ಅವ್ರ ಪಾತ್ರ ಏನು ಇಲ್ಲಿ?
ನೋಡೋದಷ್ಟೇ ನಮ್ಮ ಪಾತ್ರ ಅಂತ ಆ ಪರಂಪರೆ ಇದೆ, ಅದನ್ನು ಅವರು ಅನುಸರಿಸ್ತಾ ಇದ್ದಾರೆ. ಮತ್ತೆ ಕೆಲಸ ಮಾಡೋದಕ್ಕೆ ಎಲ್ಲರೂ ಕೂಡ ತರಬೇತಿ ಹೊಂದಂಥ ವ್ಯಕ್ತಿಗಳು ಇರುವಾಗ ಇವರಲ್ಲಿ ಬಂದು ನಿಂತ್ಕೊಂಡು ಮಾಡೋವಂಥ ಅವಶ್ಯಕತೆ ಇಲ್ಲ. ಆದರೆ ಅಂಬಾರಿಯನ್ನು ಕಟ್ಟಬೇಕಾದ್ರೆ ಸ್ವತಃ ರಾಜರಾಗಿದ್ದಂಥ ರಾಜರು ಅಂತ ಹೇಳಿದ್ರೆ ಈ ಪ್ರಜಾಪ್ರಭುತ್ವದಲ್ಲಿ ಆ ಪದವನ್ನು ಬಳಸೋ ಆಗಿಲ್ಲ, ಆದರೂ ಸಾಂಪ್ರದಾಯಿಕವಾಗಿ ನಾವು ರಾಜರು ಅಂತಲೇ, ಅದರಲ್ಲೂ ವಿಶೇಷವಾಗಿ ಹಳೆ ಮೈಸೂರಿನವರು ಒಂದು ಬಾಂಧವ್ಯ ಇರೋದ್ರಿಂದ ಆ ಪದ ಬಳಸ್ತಾ ಇದ್ದೀನಿ. ಶ್ರೀಕಂಠದತ್ತ ನರಸಿಂಹರಾಜ ಒಡೆಯರ್ ಸ್ವತಃ ತಾವೇ ನಿಂತ್ಕೊಂಡು ಅಂಬಾರಿಯನ್ನು ಕಟ್ಟೋದು ಹೇಗೆ, ಯಾಕೆಂದರೆ ಅದು ಒಂದು ತಂತ್ರಜ್ಞಾನ. ಹೇಗೆ ಕಟ್ಟಬೇಕು, ಏನು ಮಾಡಬೇಕು, ಆಮೇಲೆ ಎಲ್ಲಿ ಬಿಗಿ ಹಿಡಿದ್ರೆ ಆನೆಗೆ ನೋವಾಗೋದಿಲ್ಲ, ಇನ್ನೆಲ್ಲಿ ಸಡ್ಲ ಮಾಡಬೇಕು, ಅಂಬಾರಿ ಹೆಂಗೆ ಕೂತ್ಕೋಬೇಕು, ಇದು ಖಂಡಿತವಾಗಿ ಸುಮ್ಮನೆ ಮೇಲ್ನೋಟಕ್ಕೆ ಯಾರು ಬೇಕಾದ್ರೂ ಕಟ್ಬೋದು ಅನ್ನೋ ಥರ ಇದೆ. ಖಂಡಿತವಾಗಿ ಯಾರು ಬೇಕಾದ್ರೂ ಮಾಡೋಕ್ಕಾಗಲ್ಲ. ಅದಕ್ಕೊಂದು ಸಣ್ಣ ಉದಾಹರಣೆ ಕೊಡ್ತೀನಿ. ಈಗ ಮನೆಯಲ್ಲಿ ಹೆಣ್ಣು ಮಕ್ಕಳು ಮಾಡೋ ರೀತಿಯಲ್ಲಿ ದೋಸೆ ಗಂಡು ಮಕ್ಕಳು ಮಾಡೋಕ್ಕಾಗಲ್ಲ. ನಿಜ. ಅದು ಸರಳವಾದಂಥ ಒಂದು ಇದು ವಿದ್ಯೆ, ಆದರೆ ಅದು ಕರಗತ ಯಾರಿಗಾಗಿರುತ್ತೆ ಅಂದರೆ ಮಹಿಳೆಯರಿಗಾಗಿರುತ್ತೆ. ಈಗ ನನ್ನ ಹೆಂಡತಿ ಮಾಡ್ತಾಳೆ ನಾನು ಮಾಡ್ತೀನಿ ಅಂದ್ಬಿಟ್ಟು ಹೋದ್ರೆ ಆ ಹೆಂಡತಿ ಮಾಡಿದಂಥ ಹದವಾದ ದೋಸೆ ನನಗೆ ಸಿಗೋದಿಲ್ಲ. ರುಬ್ಬೋದು ಬೇಕಾದ್ರೆ ನಾನು ರುಬ್ಬೋದು, ಹೆಂಡತಿ ಹೇಳ್ತಾಳೆ ಇಷ್ಟು ನುಣ್ಣಗೆ ರುಬ್ಬು ಅಂದರೆ ಅಷ್ಟು ನಾನು ರುಬ್ಬೋದು. ಹೀಗೆ ಒಂದೊಂದು ಕೆಲಸವನ್ನು ಒಬ್ಬೊಬ್ಬರು ಮಾಡಬೇಕಾಗುತ್ತೆ. ಆ ರೀತಿಯ ಒಂದು ಸಂಪ್ರದಾಯವನ್ನು ಇಲ್ಲಿ ಪಾಲಿಸ್ಕೊಂಬಂದಿದ್ದಾರೆ. ಇಲ್ಲಿ ಮಹಿಳೆ ಇರಬಾರ್ದು, ಮಹಿಳೆ ಇರಬೇಕು, ಆಮೇಲೆ ಇವರೇ ಮಾಡಬೇಕು ಅವರೇ ಮಾಡಬೇಕು ಅನ್ನೋದೇನಿಲ್ಲ. ಪಾರಂಪರಿಕ ಜ್ಞಾನ ಅಂತ ನಾವು ಕರಿತೀವಿ. ಪಟ್ಟದ ಆನೆಯ ಪೂಜೆ ಆಗ್ತಾ ಇದೆ, ಇದರ ವೈಶಿಷ್ಟ್ಯತೆ ಬಗ್ಗೆ ಕೂಡ ಮಾತನಾಡೋಣ. ಚಿಕ್ಕದೊಂದು ಬ್ರೇಕ್ ಹೋಗೋ ಸಮಯ. ಬ್ರೇಕ್ ಆದ ನಂತರದಲ್ಲಿ ಮೈಸೂರಿನಿಂದ ನೇರ ಪ್ರಸಾರದ ದೃಶ್ಯಗಳು ಹಾಗೆ ವಿಶಿಷ್ಟವಾದ ವಿವರಣೆ ವಿಶ್ಲೇಷಣೆ ಮುಂದುವರಿಯುತ್ತೆ. ಮೈಸೂರಿನ ಅರಮನೆ ಆವರಣದಿಂದ ಆಯುಧ ಪೂಜೆಯ ಸಂಭ್ರಮದ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ. ಈ ಆಯುಧ ಪೂಜೆಗೇನೆ ವಿಶಿಷ್ಟವಾದ ಹಿನ್ನೆಲೆ ಇದೆ. ಒಂದು ರೀತಿಯಲ್ಲಿ ಪೌರಾಣಿಕ ಜೊತೆಗೆ ಐತಿಹಾಸ ಎರಡೂ ಆಯಾಮದ ಹಿನ್ನೆಲೆ ಕೂಡ ಇದೆ. ಇದರ ಮತ್ತಷ್ಟು ವಿವರಣೆಯನ್ನ ನೀಡಲಿಕ್ಕೆ ನಮ್ಮ ಜೊತೆಯಲ್ಲಿ ಸ್ಟುಡಿಯೋದಲ್ಲಿದ್ದಾರೆ ಡಾಕ್ಟರ್ ತಲಕಾಡು ಚಿಕ್ಕರಂಗೇಗೌಡರು, ಇತಿಹಾಸಕಾರರು. ನಮಸ್ಕಾರ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಹಬ್ಬದ ಶುಭಾಶಯ ತಮಗೆ ಮೊದಲದಾಗಿ. ತಮಗೂ ಅಷ್ಟೇ ಶುಭಾಶಯ, ನಾಡಿನ ಜನತೆಗೂ ಹಬ್ಬದ ಶುಭಾಶಯಗಳು. ಸರ್, ಆಯುಧ ಪೂಜೆಯ ದೃಶ್ಯಗಳನ್ನ ನೇರ ಪ್ರಸಾರದಲ್ಲಿ ನಮ್ಮ ವೀಕ್ಷಕರು ಗಮನಿಸ್ತಾ ಇದ್ದಾರೆ. ಅದರಲ್ಲೂ ನೀವು ಬರ್ಲಿಕ್ಕೆ ಮುಂಚೆ ಹೇಳ್ತಿದ್ದೆ ನನಗೆ ಇತಿಹಾಸದ ಬಗ್ಗೆ ಹೆಚ್ಚಿಗೆ ಮಾಹಿತಿ ಇಲ್ಲ, ಹೋಮ್ವರ್ಕ್ ಮಾಡಿದ ಆಧಾರದ ಮೇಲೆ ಈ ಕುದುರೆಗಳ ಆಯ್ಕೆಗೂ ಅದರದೇ ಆದ ಮಾನದಂಡಗಳಿರುತ್ತೆ ಅಂತ ಹೇಳಿ. ಅಂದ್ರೆ ಯಾವುದೋ ಒಂದು ಕುದುರೆ ತಂದ್ವಿ ಪೂಜೆ ಮಾಡಿದ್ವಿ ಹಾಗಾಗೋದಿಲ್ಲ. ಪಟ್ಟದ ಆನೆ, ಕುದುರೆ, ಹೀಗೆ ಪ್ರತಿಯೊಂದು ವಿಚಾರದಲ್ಲೂ ಕೂಡ ರಾಜರ ಕಾಲದಿಂದ ಅದರದೇ ಆದ ಒಂದು ಮಾನದಂಡ ಇರ್ತಿತ್ತು ಅಂತೇಳಿ, ಅದನ್ನು ವಿವರಿಸಬಹುದಾ? ಖಂಡಿತ. ಈಗ ಇದು ಬರೀ ಕುದುರೆಗಷ್ಟೇ ಅಪ್ಲೈ ಆಗೋದಿಲ್ಲ, ಎಲ್ಲ ಪ್ರಾಣಿಗಳಿಗೂ ಕೆಲವು ಮಾನದಂಡಗಳಿರ್ತವೆ. ಉದಾಹರಣೆಗೆ ನಮ್ಮ ರೈತರು ಹೊಲ ಉಳಬೇಕಾದ್ರೆ ಎತ್ತುಗಳನ್ನು ಬಳಸ್ಕೊಳ್ತೀವಿ. ಅದರಲ್ಲಿ ಎಡ ಮತ್ತು ಬಲ ಅಂತ ಇದೆ. ಎತ್ತಿನ ಗಾಡಿಗೆ ಕಟ್ಟಬೇಕಾದ್ರೆ ಎಡ ಮತ್ತು ಬಲ ಅಂತ ಇದೆ. ಜೋಡಿಯನ್ನು ಹುಡುಕ್ಬೇಕಾದ್ರೆ ಅಕಸ್ಮಾತ್ ಈಗ ಎರಡು ಎತ್ತುಗಳಲ್ಲಿ ಬಲಗಡೆದೋ ಅಥವಾ ಎಡಗಡೆದೋ ಏನಾದರೂ ನಿಧನವಂತು ಅಥವಾ ಕಾಲೇನೋ ಹೆಚ್ಚು ಕಮ್ಮಿ ಆಯಿತು ಅಂದರೆ ಇನ್ನೊಂದು ಜೋಡಿ ಹುಡುಕ್ಬೇಕಾದ್ರೆ ಅದರ ವಯಸ್ಸಿಂದು ಮತ್ತು ಅದರ ಹಲ್ಲು ಇಷ್ಟು ಅಂತ ಇರುತ್ತೆ. ಸೊ ಅದನ್ನೇ ಹುಡ್ಕೊಂಡು ಹೋಗ್ತಾರೆ. ಹೀಗಾಗಿ ಪ್ರತಿಯೊಂದು ಆಯ್ಕೆ ಅನ್ನೋದಿದೆ. ಆಮೇಲೆ ಉಳೋದಕ್ಕೆ ಒಂದು ಎತ್ತುಗಳನ್ನ ಬಳಸ್ತೀವಿ, ಎತ್ತಿನ ಗಾಡಿ ಓಡಿಸೋದಕ್ಕೆ ಒಂದು ಎತ್ತುಗಳನ್ನ ಬಳಸ್ತೀವಿ, ಮತ್ತು ಸಂತಾನಾಭಿವೃದ್ಧಿಗೆ ಹೋರಿಗಳನ್ನು ಬಳಸ್ತೀವಿ. ಅದೇ ಮಾನದಂಡಗಳು ಪಟ್ಟದ ಕುದುರೆ, ಪಟ್ಟದ ಆನೆ ಅಥವಾ ಯುದ್ಧಕ್ಕೆ ಬೇಕಾದಂಥ ಆನೆ, ಹೀಗೆ ಪ್ರಾಣಿಗಳಿಗೂ ಅನ್ವಯ ಆಗುತ್ತೆ. ಹೀಗಾಗಿ ಅದರಲ್ಲೂ ವಿಶೇಷವಾಗಿ ನಮ್ಮ ಮೈಸೂರಿನ ವಿಶೇಷತೆ ಏನಂದರೆ ಪಟ್ಟದ ಕುದುರೆ ಅಂತ ಹೇಳಿದ್ರೆ ಅದರದೇ ಆದಂಥ ಒಂದು ಘನತೆ ಇರುತ್ತೆ, ಅದರದೇ ಆದಂಥ ಒಂದು ತಳಿಯನ್ನು ಕಾಪಾಡ್ಕೊಂಡ್ಬಂದಿರ್ತಾರೆ. ಆಮೇಲೆ ಗಾಬರಿಗೆ ಒಳಗಾಗಬಾರ್ದು. ಈಗ ಯುದ್ಧದಲ್ಲಿ ಭಾಗವಹಿಸುವಂಥ ಇದು ಕುದುರೆಗಳಿಗೆ ಬೇರೆ ರೀತಿಯ ತರಬೇತಿ ಕೊಟ್ಟಿರ್ತಾರೆ, ಆದರೆ ಇಲ್ಲಿ ಇನ್ನೊಂದು ರೀತಿಯ ತರಬೇತಿಯನ್ನು ಕೊಡ್ತಾರೆ. ಇಲ್ಲಿ ಯಾವಾಗಲೂ ಅಷ್ಟೇ ಭಾಳ ಸಾಫ್ಟಾಗಿರಬೇಕು, ಕಾಮಾಗಿರಬೇಕು, ಮತ್ತು ಪೂಜಾ ಕೈಂಕರ್ಯಗಳಿಗೆ ಹೊಂದ್ಕೊಂಡಿರಬೇಕು. ಕೆಲವು ಗುಣಲಕ್ಷಣಗಳನ್ನು ಫಿಕ್ಸ್ ಮಾಡಿರ್ತಾರೆ. ಸೊ ಅದರ ಅನ್ವಯದಂತೆ ಅದನ್ನು ಆ ಕುದುರೆನ ಆರಿಸಿ ಪಟ್ಟದ ಕುದುರೆ ಅಂತೇಳಿ ಕರೀತಾರೆ. ಸಾಮಾನ್ಯವಾಗಿ ರಾಜರ ಕಾಲದಲ್ಲಿ ಆನೆಗಳು, ಕುದುರೆಗಳು ಯುದ್ಧಕ್ಕೆ ಬಳಕೆ ಆಗ್ತಿತ್ತು ಅಥವಾ ಅವರ ಸಂಚಾರಕ್ಕೆ ಬಳಕೆ ಆಗ್ತಾ ಇತ್ತು. ಹೀಗಾಗಿ ಅದಕ್ಕೆ ದೈವಿ ಸ್ವರೂಪವನ್ನ ಕೊಟ್ಟು ಪೂಜೆ ಪುನಸ್ಕಾರ ಮಾಡ್ತಿದ್ರು. ಬಟ್ ಈ ದಿನಕ್ಕೂ ಕೂಡ ಇದನ್ನ ಪ್ರಸ್ತುತವಾಗಿ ಉಳಿಸ್ಕೊಂಡು ಬರ್ತಾ ಇರೋದೇ ವಿಶೇಷ. ಹಾಗೆ ನೋಡಿದ್ರೆ ಅದನ್ನ ಹೆಚ್ಚಾಗಿ ಬಳಕೆ ಮಾಡೋದಿಲ್ಲ. ಈಗಿನ ರಾಜರು ಕೂಡ ವಾಹನಗಳಲ್ಲಿ ಓಡಾಡ್ತಾರೆ, ಸಂಚಾರಕ್ಕಾಗ್ಲಿ ಅಥವಾ ಯುದ್ಧಕ್ಕಾಗ್ಲಿ ಅದರ ಬಳಕೆ ಕಡಿಮೆ. ಬಟ್ ಸ್ಟಿಲ್ ಮೈಸೂರಿನ ಘನತೆ ಏನು ಅಂದ್ರೆ ಅಲ್ಲಿನ ರಾಜವಂಶಸ್ಥರದು ಆ ಪದ್ಧತಿಯನ್ನ ಬಿಟ್ಟಿಲ್ಲ ಅಂತ ಹೇಳಿ. ಇಲ್ಲ, ಕೆಲವು ಸಂಪ್ರದಾಯಗಳನ್ನು ನಾವು ಬಿಡಕ್ಕೂ ಆಗಲ್ಲ, ಯಾಕೆಂದ್ರೆ ನಮ್ಮ ದೇಹದಲ್ಲೇ ಅದು DNA ಸೇರ್ಬಿಟ್ಟಿರುತ್ತೆ. ಕೆಲವು ಸಂಪ್ರದಾಯಗಳನ್ನು ನಾವು ಯಾವುದೇ ಕಾರಣಕ್ಕೂ ಬಿಡ್ಲೂಬಾರ್ದು. ಮತ್ತೆ ಅದನ್ನು ಹಾಗೆ ಮುಂದುವರ್ಸ್ಕೊಂಡು ಹೋದ್ರೆ ಹಿಂದೆ ಹೇಗೆ ಬದುಕಿದ್ರು ನಮ್ಮ ಜನ ಅನ್ನೋದು ಒಂದು ಗೊತ್ತಾಗುತ್ತೆ. ಆಮೇಲೆ ಇತಿಹಾಸದಿಂದ ನಾವು ಪಾಠವನ್ನು ಕಲಿಬೋದು. ಸೊ ಹೀಗಾಗಿ ಹಿಂದೆ ಹೇಗಿತ್ತು, ಏನು ಮಾಡ್ತಿದ್ರು, ಯಾವ ಪ್ರಾಣಿಗಳು ಹೇಗೆ, ಇವತ್ತಿಗೂ ನೋಡಿ ನಾವು ಹೇಳ್ತೀವಿ ಈ ದಕ್ಷಿಣ ಭಾರತದ ಅಥವಾ ಬಹುತೇಕ ಈ ವಲಯದಲ್ಲಿ ನಾವು ಕುದುರೆಗಳನ್ನ ಉಪಯೋಗಿಸ್ತಾ ಇರ್ಬೋದು. ಆದರೆ ಉತ್ತರ ಭಾರತದಲ್ಲಿ ಇವತ್ತಿಗೂ ಹೆಸರುಗತ್ತೆ, ಕತ್ತೆಗಳು, ಕುದುರೆ ಇವೆಲ್ಲವನ್ನು ಉಪಯೋಗಿಸ್ತಾರೆ. ಬಹಳ ಮುಖ್ಯವಾಗಿ ನಮ್ಮ ದೇಶದ ಸೈನ್ಯದಲ್ಲಿ ಒಂಟೆಗಳ ಪಾತ್ರ ಅಪಾರವಾಗಿದೆ. ನಮ್ಮ ದೇಶದ ಸೈನ್ಯದಲ್ಲಿ ಕುದುರೆಗಳ ಪಾತ್ರ ಅಪಾರವಾಗಿದೆ. ಕೆಲವು ಬಾರ್ಡರ್ಗಳಲ್ಲಿ ಆ ಪ್ರಾಣಿಗಳು ಅಲ್ಲೇ ಇರಬೇಕು. ಈಗ
ಮರಳುಗಾಡಿನಲ್ಲಿ ನೀವು ಬೇರೆ ಯಾವ ಪ್ರಾಣಿ ತೊಗೊಂಡೋದ್ರೂ ಅಲ್ಲಿ ಇದು ಮಾಡೋಕ್ಕಾಗಲ್ಲ. ಆದರೆ ಶತ್ರುಗಳು ಅಟ್ಯಾಕ್ ಮಾಡ್ತಾರೆ ಅಂದಾಗ ನಾವು ಒಂಟೆ ಮೇಲೆ ಕೂತ್ಕೊಂಡೇ ರಕ್ಷಣೆಯನ್ನು ಪಡ್ಕೋಬೇಕು ಅಥವಾ ಒಂಟೆ ಮೇಲೆ ಕೂತ್ಕೊಂಡೇ ಯುದ್ಧವನ್ನು ಮಾಡಬೇಕಾಗುತ್ತೆ. ಸೊ ಹೀಗಾಗಿ ದೇಶದ ಸೇವೆಯಲ್ಲಿ ಪ್ರಾಣಿಗಳ ಪಾತ್ರ ವಿಶೇಷವಾಗಿದೆ. ನೀವು ಹೇಳ್ದಾಗೆ ಸಾರಿಗೆ ಇದರಲ್ಲಿ ಪ್ರಾಣಿಗಳ ಪಾತ್ರ ವಿಶೇಷವಾಗಿದೆ. ಹಾಗೆಯೇ ಆಹಾರವನ್ನು ಒದಗಿಸೋದ್ರಲ್ಲಿ ಪ್ರಾಣಿಗಳ ಪಾತ್ರ ವಿಶೇಷವಾಗಿದೆ. ಮತ್ತು ನಾವು ತೊಡುವಂಥ ಬಟ್ಟೆಗಳು ಉಣ್ಣೆ ಇರ್ಬೋದು ಮತ್ತೊಂದು ಇರ್ಬೋದು ಅದರಲ್ಲಿ ಪ್ರಾಣಿಗಳ ಪಾತ್ರ ವಿಶೇಷವಾಗಿದೆ. ಹೀಗೆ ನಾನಾ ರೀತಿಯಲ್ಲಿ ಪ್ರಾಣಿಗಳು ನಮಗೆ ಉಪಯೋಗಕ್ಕೆ ಬರ್ತಾ ಇದ್ದಾವೆ. ಆ ಎಲ್ಲ ಪರಂಪರೆಗಳನ್ನು ತಿಳ್ಕೊಳ್ಳುವಂಥ ಒಂದು ದೃಷ್ಟಿಯಲ್ಲಿ ನಮ್ಮ ಮೈಸೂರು ದಸರಾದಲ್ಲಿ ಇವೆಲ್ಲವನ್ನು ನಾವು ಸಾಂಕೇತಿಕವಾಗಿ ಅನುಸರಿಸ್ಕೊಂಡು ಬರ್ತಾ ಇದ್ದೀವಿ. ಈ ದೃಶ್ಯದಲ್ಲಿ ನಾವು ಗಮನಿಸ್ತಾ ಇದ್ವಿ, ಕೆಲವೇ ಕ್ಷಣಗಳ ಹಿಂದೆ ಪಟ್ಟದ ಆನೆ ಬಂತು, ಕುದುರೆ ಪೂಜೆ ಆಯಿತು, ಇದೀಗ ಪಟ್ಟದ ಆನೆ ಬಂದಿರೋದು. ಹಾಗೆ ಪ್ರತಿ ಬಾರಿಯಂತೆ ಈ ಬಾರಿ ಕೂಡ ರಾಜಮಾತೆ ಪ್ರಮೋದಾದೇವಿ ಒಡೆಯರ್ ಅವರು, ತ್ರಿಷಿಕಾ ಅವರು ಹಾಗೆ ಆದ್ಯವೀರ್ ಈ ಆಯುಧ ಪೂಜೆಯನ್ನು ದೂರದಿಂದ ನಿಂತು ನೋಡ್ತಿದ್ದಾರೆ. ಇದ್ರ ಬಗ್ಗೆ ಕೆಲವರು ಆಕ್ಷೇಪ, ಪ್ರತಿ ಬಾರಿ ನಾವು ಚರ್ಚೆ ಮಾಡ್ತೀವಿ, ಹೆಣ್ಮಕ್ಳನ್ನ ದೂರ ಇಡ್ತಿದ್ರು ಅರಸರು ಅನ್ನೋ ಥರದಲ್ಲಿ ಏನೋ ಒಂದು ಬಂದ್ಬಿಡುತ್ತೆ. ಬಟ್ ಅದಕ್ಕೂ ಕೂಡ ಅದರದ್ದೇ ಆದ ಕಾರಣಗಳಿರುತ್ತೆ ಅಂತ. ಖಂಡಿತವಾಗಿ ಈಗ ಕೆಲವೊಂದು ತೀರ ವೈಯಕ್ತಿಕವಾದಂಥ ವಿಚಾರಗಳನ್ನು ನಾವು ಸಾರ್ವಜನಿಕವಾಗಿ ಚರ್ಚೆ ಮಾಡೋದೇ ತಪ್ಪು. ಹೆಣ್ಣು ಮಕ್ಕಳನ್ನ ದೂರ ಇಟ್ಟರು ಅನ್ನೋದಲ್ಲ, ಅದರ ಹಿನ್ನೆಲೆ ತಿಳ್ಕೊಬೇಕಾಗುತ್ತೆ ಏನಕ್ಕೋಸ್ಕರ ಇಟ್ಟರು ಅಂತ. ಮತ್ತು ಹೆಣ್ಣು ಮಕ್ಕಳು ಯಾವ್ಯಾವುದ್ರಲ್ಲಿ ಭಾಗವಹಿಸ್ಬೋದು, ಯಾವ್ಯಾವುದರಲ್ಲಿ ಭಾಗವಹಿಸಬಾರ್ದು, ಅದ್ರ ಬಗ್ಗೆ ಇನ್ನೊಂದು ರೀತಿಯ ಚರ್ಚೆಗಳು ನಡೆಯುತ್ತೆ. ಆದರೆ ಇಲ್ಲೇನಾಗಿದೆ, ಪಾರಂಪರಿಕವಾಗಿ ಏನನ್ನ ಹಿಂದಿನ ಹಿರಿಯರು ಅನುಸರಿಸ್ಕೊಂಡ್ಬಂದಿದ್ರೋ ಅದನ್ನ ಅವ್ರು ಪಾಲಿಸ್ತಾ ಇದ್ದಾರೆ. ಹೀಗಾಗಿ ಟೀಕೆ ಮಾಡೋರು ಟೀಕೆನೂ ಮಾಡ್ತಾರೆ, ಅದನ್ನ ಅಭಿನಂದಿಸೋರು ಅಭಿನಂದಿಸ್ತಾರೆ. ಈಗ ಅವ್ರ ಪಾತ್ರ ಏನು ಇಲ್ಲಿ ನೋಡೋದಷ್ಟೇ ನಮ್ಮ ಪಾತ್ರ ಅಂತ ಆ ಪರಂಪರೆ ಇದೆ, ಅದನ್ನ ಅವರು ಅನುಸರಿಸ್ತಾ ಇದ್ದಾರೆ. ಮತ್ತೆ ಕೆಲಸ ಮಾಡೋದಕ್ಕೆ ಎಲ್ಲರೂ ಕೂಡ ತರಬೇತಿ ಹೊಂದಂಥ ವ್ಯಕ್ತಿಗಳು ಇರುವಾಗ ಇವರಲ್ಲಿ ಬಂದು ನಿಂತ್ಕೊಂಡು ಮಾಡೋವಂಥ ಅವಶ್ಯಕತೆ ಇಲ್ಲ. ಆದರೆ ಅಂಬಾರಿಯನ್ನು ಕಟ್ಟಬೇಕಾದ್ರೆ ಸ್ವತಃ ರಾಜರಾಗಿದ್ದಂಥ ರಾಜರು ಅಂತ ಹೇಳಿದ್ರೆ ಈ ಪ್ರಜಾಪ್ರಭುತ್ವದಲ್ಲಿ ಆ ಪದವನ್ನು ಬಳಸೋ ಆಗಿಲ್ಲ. ಆದರೂ ಸಾಂಪ್ರದಾಯಿಕವಾಗಿ ನಾವು ರಾಜರು ಅಂತಲೇ, ಅದರಲ್ಲೂ ವಿಶೇಷವಾಗಿ ಹಳೆ ಮೈಸೂರಿನವರು ಒಂದು ಬಾಂಧವ್ಯ ಇರೋದ್ರಿಂದ ಆ ಪದ ಬಳಸ್ತಾ ಇದ್ದೀನಿ. ಶ್ರೀಕಂಠದತ್ತ ನರಸಿಂಹರಾಜ ಒಡೆಯರ್ ಸ್ವತಃ ತಾವೇ ನಿಂತ್ಕೊಂಡು ಅಂಬಾರಿಯನ್ನು ಕಟ್ಟೋದು ಹೇಗೆ, ಯಾಕೆಂದರೆ ಅದು ಒಂದು ತಂತ್ರಜ್ಞಾನ. ಹೇಗೆ ಕಟ್ಟಬೇಕು, ಏನು ಮಾಡಬೇಕು, ಆಮೇಲೆ ಎಲ್ಲಿ ಬಿಗಿ ಹಿಡಿದ್ರೆ ಆನೆಗೆ ನೋವಾಗೋದಿಲ್ಲ, ಇನ್ನೆಲ್ಲಿ ಸಡ್ಲ ಮಾಡಬೇಕು, ಅಂಬಾರಿ ಹೆಂಗೆ ಕೂತ್ಕೋಬೇಕು, ಇದು ಖಂಡಿತವಾಗಿ ಸುಮ್ಮನೆ ಮೇಲ್ನೋಟಕ್ಕೆ ಯಾರು ಬೇಕಾದ್ರೂ ಕಟ್ಬೋದು ಅನ್ನೋ ಥರ ಇದೆ. ಖಂಡಿತವಾಗಿ ಯಾರು ಬೇಕಾದ್ರೂ ಮಾಡೋಕ್ಕಾಗಲ್ಲ. ಅದಕ್ಕೊಂದು ಸಣ್ಣ ಉದಾಹರಣೆ ಕೊಡ್ತೀನಿ. ಈಗ ಮನೆಯಲ್ಲಿ ಹೆಣ್ಣು ಮಕ್ಕಳು ಮಾಡೋ ರೀತಿಯಲ್ಲಿ ದೋಸೆ ಗಂಡು ಮಕ್ಕಳು ಮಾಡೋಕ್ಕಾಗಲ್ಲ. ನಿಜ, ಅದು ಸರಳವಾದಂಥ ಒಂದು ಇದು ವಿದ್ಯೆ. ಆದರೆ ಅದು ಕರಗತ ಯಾರಿಗಾಗಿರುತ್ತೆ ಅಂದರೆ ಮಹಿಳೆಯರಿಗಾಗಿರುತ್ತೆ. ಈಗ ನನ್ನ ಹೆಂಡತಿ ಮಾಡ್ತಾಳೆ ನಾನು ಮಾಡ್ತೀನಿ ಅಂದ್ಬಿಟ್ಟು ಹೋದ್ರೆ ಆ ಹೆಂಡತಿ ಮಾಡಿದಂಥ ಹದವಾದ ದೋಸೆ ನನಗೆ ಸಿಗೋದಿಲ್ಲ. ರುಬ್ಬೋದು ಬೇಕಾದ್ರೆ ನಾನು ರುಬ್ಬೋದು, ಹೆಂಡತಿ ಹೇಳ್ತಾಳೆ ಇಷ್ಟು ನುಣ್ಣಗೆ ರುಬ್ಬು ಅಂದರೆ ಅಷ್ಟು ನಾನು ರುಬ್ಬೋದು. ಹೀಗೆ ಒಂದೊಂದು ಕೆಲಸವನ್ನು ಒಬ್ಬೊಬ್ಬರು ಮಾಡಬೇಕಾಗುತ್ತೆ. ಆ ರೀತಿಯ ಒಂದು ಸಂಪ್ರದಾಯವನ್ನು ಇಲ್ಲಿ ಪಾಲಿಸ್ಕೊಂಡ್ಬಂದಿದ್ದಾರೆ. ಇಲ್ಲಿ ಮಹಿಳೆ ಇರಬಾರ್ದು, ಮಹಿಳೆ ಇರಬೇಕು, ಆಮೇಲೆ ಇವರೇ ಮಾಡಬೇಕು ಅವರೇ ಮಾಡಬೇಕು ಅನ್ನೋದೇನಿಲ್ಲ. ಪಾರಂಪರಿಕ ಜ್ಞಾನ ಅಂತ ನಾವು ಕರಿತೀವಿ. ಪಟ್ಟದ ಆನೆಯ ಪೂಜೆ ಆಗ್ತಾ ಇದೆ, ಇದರ ವೈಶಿಷ್ಟ್ಯತೆ ಬಗ್ಗೆ ಕೂಡ ಮಾತನಾಡೋಣ. ಚಿಕ್ಕದೊಂದು ಬ್ರೇಕ್ ಹೋಗೋ ಸಮಯ. ಬ್ರೇಕ್ ಆದ ನಂತರದಲ್ಲಿ ಮೈಸೂರಿನಿಂದ ನೇರ ಪ್ರಸಾರದ ದೃಶ್ಯಗಳು ಹಾಗೆ ವಿಶಿಷ್ಟವಾದ ವಿವರಣೆ ವಿಶ್ಲೇಷಣೆ ಮುಂದುವರಿಯುತ್ತೆ. ಬ್ರೇಕ್.